ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಈಗಿನ ವೇಗದ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಯಾವುದಾದರ ಕಾರಣದಿಂದ ಮನುಷ್ಯನ ಮನಸ್ಸು ಅತಿಯಾದ ಯೋಚನೆಗಳಿಂದ ತುಂಬಿರುತ್ತದೆ. ಇಂದು ನಾವು ಮಾತನಾಡೋಣ ಅತಿ ಹೆಚ್ಚು ಯೋಚಿಸುವ ಮನಸ್ಸನ್ನು ಶಾಂತವಾಗಿ ಹೇಗೆ ನಿಭಾಯಿಸಬಹುದು ಎಂಬ ಮಹತ್ವದ ವಿಷಯದ ಬಗ್ಗೆ. ಅತಿ ಹೆಚ್ಚು ಯೋಚಿಸುವ ಮನಸ್ಸೆಂದರೇನು? ಒಂದು ಸಂಗತಿಯನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಓವರ್ ಥಿಂಕ್ ಮಾಡುವುದು, ಒಂದು ಸನ್ನಿವೇಶದ ಬಗ್ಗೆ ಅವಶ್ಯಕತೆಗಿಂತಲೂ ಹೆಚ್ಚು ಆಲೋಚನೆ ಮಾಡುವುದು. ಇವೆಲ್ಲ ಅತಿ ಹೆಚ್ಚು ಯೋಚಿಸುವ ಮನಸ್ಸಿನ ಲಕ್ಷಣಗಳು. ನಿಯಂತ್ರಣವಿಲ್ಲದ ಯೋಚನೆ ಜೀವನದಲ್ಲಿ ನಮ್ಮ ಶಾಂತಿಯನ್ನೇ ಕದ್ದೊಯ್ಯುತ್ತದೆ. ಯಾಕೆ ನಾವು ಹೆಚ್ಚು ಯೋಚಿಸುತ್ತೇವೆ? ಭವಿಷ್ಯದ ಭಯ, ನಾಳೆ ಏನಾಗುತ್ತದೆ ಎಂಬ ಚಿಂತೆ, ಇತರರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬ ಆತಂಕ, ತ್ವರಿತ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕಾನ್ಫಿಡೆನ್ಸ್ನ ಕೊರತೆ. ಈ ಎಲ್ಲ ಕಾರಣಗಳು ಒಂದೇ ಕಡೆ ಸೇರಿ ನಿಮ್ಮ ಮನಸ್ಸನ್ನು ಗೊಂದಲದಿಂದ ತುಂಬಿಸುತ್ತವೆ. ಹಾಗೂ ನಿಮ್ಮ ಮನಸ್ಸು ಅತಿಯಾಗಿ ಯೋಚನೆ ಮಾಡುತ್ತಿದೆ ಎಂದು ಅರ್ಥ. ಇಂದು ನಿಮ್ಮ ಬಗ್ಗೆ ನಿಮಗಿರುವ ಇಂತಹ ಅಭಿಪ್ರಾಯಗಳನ್ನು ಹೇಗೆ ನಿಲ್ಲಿಸುವುದು? ಓವರ್ ಥಿಂಕಿಂಗ್ ಇಂದ ಹೇಗೆ ಹೊರಬರುವುದು? ಕೆಲಸಗಳನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ. ಮೊದಲಿಗೆ ನಾವು ಏನು ಮಾಡಬೇಕು ಎಂದರೆ, ಮೊಟ್ಟ ಮೊದಲಿಗೆ ನೀವು ಓವರ್ ಥಿಂಕ್ ಮಾಡುವುದರಿಂದ ನಿಮಗೆ ಯಾವುದೇ ಸಹಾಯ ಆಗುವುದಿಲ್ಲ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈಗೊಂದು ಸಣ್ಣ ಕಥೆ ಇದೆ ಕೇಳಿ. ಒಬ್ಬ ಸೇನಾಧಿಕಾರಿ ತನ್ನ ಶಸ್ತ್ರಾಸ್ತ್ರಗಳನ್ನು ತೊಡೆದು ನಾಳೆಯ ಯುದ್ಧಕ್ಕೆ ಸಿದ್ಧವಾಗುವಂತೆ ನಾವು ನಮ್ಮ ಮನಸ್ಸಿನ ಯೋಚನೆಗಳನ್ನು, ಚಿಂತೆಗಳನ್ನು ದಿನದ ಕೊನೆಯಲ್ಲಿ ಬಿಟ್ಟು ಬಿಡಬೇಕು. ನಾಳೆಯ ಬಾಳನ್ನು ಹೊಸದಾಗಿ ಎದುರಿಸಲು ಮನಸ್ಸನ್ನು ವಿಶ್ರಾಂತಿಯ ಹಾದಿಯಲ್ಲಿ ಇಡಬೇಕು. ಮನಸ್ಸು ಸುಮ್ಮನಾಗುವುದಕ್ಕಿಂತ ಶಕ್ತಿಯುತವಾದ ಇನ್ನೊಂದು ಶಸ್ತ್ರಾಸ್ತ್ರವಿಲ್ಲ. ಸ್ನೇಹಿತರೆ, ಹೆಚ್ಚು ಯೋಚಿಸುವ ಮನಸ್ಸನ್ನು ಶಾಂತಗೊಳಿಸುವುದು ಒಂದು ದಿನದ ಕೆಲಸವಲ್ಲ, ಅದು ಒಂದು ಪ್ರಕ್ರಿಯೆ. ಆದರೆ ಪ್ರತಿದಿನ ಪ್ರಯತ್ನ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ, ಮನಸ್ಸು ಶಕ್ತಿಯುತವಾಗುತ್ತದೆ. ಮೊದಲನೆಯದಾಗಿ ನೀವು ಒಂದು ಯೋಜನೆ ಮಾಡಿ ಅದನ್ನು ಅನಲೈಸ್ ಮಾಡಿ. ಆದರೆ ಅದನ್ನು ಅತಿಯಾಗಿ ಮಾಡಬೇಡಿ. ನೀವು ಅತಿಯಾಗಿ ಯೋಜನೆ ಮಾಡುವುದು, ಅತಿಯಾಗಿ ಅನಲೈಸ್ ಮಾಡುವುದು ಮಾಡಿದರೆ ಅದರಿಂದ ನಿಮಗೆ ಯಾವುದೇ ಸಹಾಯ ಆಗುವುದಿಲ್ಲ. ನೀವು ಮಾಡಬೇಕಿರುವ ಕೆಲಸದಿಂದ ನಿಮ್ಮ ಗಮನವನ್ನು ಕಸಿದುಕೊಳ್ಳುತ್ತದೆ. ಒಂದು ವಿಷಯದ ಬಗ್ಗೆ ಹೆಚ್ಚು ಯೋಚಿಸುವುದರಿಂದ ಸ್ಪಷ್ಟತೆ ಬರುವುದಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಇದು ಕೇವಲ ಅಶಾಂತಿ, ಅಸ್ಥಿರತೆ ಮತ್ತು ನಿರ್ಧಾರ ವಿಳಂಬಕ್ಕೆ ಕಾರಣವಾಗುತ್ತದೆ. ಥಿಂಕಿಂಗ್ ಹೆಲ್ಪ್ಸ್, ಓವರ್ ಥಿಂಕಿಂಗ್ ಹರ್ಟ್ಸ್. ಎರಡನೆಯದಾಗಿ, ನೀವು ಎಚ್ಚರವಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಓವರ್ ಥಿಂಕ್ ಮಾಡುವುದನ್ನು ನಿಲ್ಲಿಸಲು ಇದೊಂದು ಅಭ್ಯಾಸ. ಎಚ್ಚರಿಕೆಯಿಂದ ಇರುವುದನ್ನು ಅಭ್ಯಾಸ ಮಾಡುವುದು ಹೇಗೆ? ಮೊದಲನೆಯದು, ಪ್ರತಿದಿನ ಕೆಲ ಕ್ಷಣಗಳು ನೀವು ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಹೊರಬಿಡುವುದರ ಬಗ್ಗೆ ಗಮನ ಹರಿಸಿ. ಎಚ್ಚರಿಕೆಯಿಂದ ಇರುವುದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮನಸ್ಸು ವಾಸ್ತವಕ್ಕೆ ಬರುತ್ತದೆ. ಈಗ ನೀವು ಉಸಿರಾಟದ ಬಗ್ಗೆ ಮಾತ್ರ ಗಮನ ಹರಿಸುತ್ತಿದ್ದೀರಾ. ಈ ಮೂಲಕ ನೀವು ನಿಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಿರುವ ಸಾವಿರ ಆಲೋಚನೆಗಳನ್ನು 2 ಆಲೋಚನೆಗಳಿಗೆ ಇಳಿಸಿದ್ದೀರಾ. ಆ 2 ಆಲೋಚನೆಗಳು ಯಾವುವು ಎಂದರೆ, ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಬಿಡುವುದು. ಹೀಗೆ ಯಾವಾಗಲಾದರೂ ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಮಿಂಚಿನಂತೆ ಓಡುತ್ತಾ ಇದ್ದರೆ, ಆ ಕ್ಷಣವೇ 3 ಬಾರಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಪ್ರತಿ ಉಸಿರಿನೊಂದಿಗೆ ಇದೀಗ ನಾನು ಉಸಿರೆಳೆದಿದ್ದೇನೆ ಎಂದು ಮನಸ್ಸಲ್ಲಿ ಹೇಳಿಕೊಳ್ಳಿ. ಹೊರಹಾಕುವ ಉಸಿರಿಗೆ ಇದೀಗ ನಾನು ಉಸಿರು ಬಿಟ್ಟಿದ್ದೇನೆ ಎಂದು ಅರಿವು ಇರಲಿ. ಹಾಗೆಯೇ ಕೆಲ ಸಮಯ ನಿಮ್ಮ ಉಸಿರಾಟದ ಬಗ್ಗೆ ಮಾತ್ರ ಮೈಂಡ್ಫುಲ್ ಆಗಿರಿ. ಆ ಕ್ಷಣದ ಮೈಂಡ್ಫುಲ್ನೆಸ್ ನಿಮ್ಮ ಆಲೋಚನೆಯ ಅಲೆಗಳನ್ನು ಶಮನಗೊಳಿಸುತ್ತದೆ ಹಾಗೂ ನಿಮ್ಮ ಮನಸ್ಸು ವಾಸ್ತವದಲ್ಲಿರುತ್ತದೆ. ನಿಮ್ಮ ಮನಸ್ಸು ವಾಸ್ತವದಲ್ಲಿದ್ದಾಗ ನೀವು ಶಾಂತಿಯಿಂದ ಇರುತ್ತೀರಿ. ನೀವು ಬೇಸರದಲ್ಲಿದ್ದರೆ ನಿಮ್ಮ ಮನಸ್ಸು ಹಿಂದಿನ ನೆನಪುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತದೆ. ನೀವು ಆತಂಕದಲ್ಲಿದ್ದರೆ ನಿಮ್ಮ ಮನಸ್ಸು ಮುಂದಿನ ಭೀತಿಯಲ್ಲಿ ಸುತ್ತಾಡುತ್ತದೆ. ಆದರೆ ನೀವು ಪೀಸ್ಫುಲ್ ಆಗಿದ್ದಾಗ ನಿಮ್ಮ ಮನಸ್ಸು ಪ್ರೆಸೆಂಟ್ನಲ್ಲಿರುತ್ತದೆ. ಹೀಗಾಗಿ ಪ್ರಸ್ತುತ ಕ್ಷಣದಲ್ಲಿ ಬದುಕುವ ಕಲೆಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಅಲ್ಲಿದೆ ನಿಮ್ಮ ನಿಜವಾದ ಶಾಂತಿ, ಸಮಾಧಾನ ಮತ್ತು ಸಂತೋಷ. ಆಗ ನೀವು ಓವರ್ ಥಿಂಕಿಂಗ್ ಇಂದ ದೂರವಿರಬಹುದು. ಓವರ್ ಥಿಂಕ್ ಮಾಡುವುದರಲ್ಲಿ ಇನ್ನೂ ಒಂದು ಭಾಗವಿದೆ. ಅದೇನೆಂದರೆ ಪ್ರಶ್ನೆಗಳ ಭಯ. ಬಹಳಷ್ಟು ಜನರು ಕೇಳುತ್ತಾರೆ, ಒಂದು ವೇಳೆ ಹೀಗಾದರೆ, ಒಂದು ವೇಳೆ ಈಗಾಗದೆ ಹೋದರೆ, ನಾನು ಮಾಡಿದ್ದೆಲ್ಲವೂ ತಪ್ಪಾಗಿದ್ದರೆ, ಈ ರೀತಿಯಾಗಿ ಯೋಚನೆ ಮಾಡುತ್ತಲೇ ಇರುತ್ತಾರೆ. ಇಂತಹ ಕೆಟ್ಟ ವಿಚಾರಗಳನ್ನೇ ಕಲ್ಪನೆ ಮಾಡಿಕೊಳ್ಳುತ್ತಾರೆ. ಈ ರೀತಿಯ ಪ್ರಶ್ನೆಗಳು
ಪದೇ ಪದೇ ಬರುತ್ತಲೇ ಇದ್ದರೆ ಆಗ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳುವುದು ಮುಖ್ಯ. ನೀವು ಮಾಡಿದ್ದೆಲ್ಲವೂ ಸರಿಯಾಗಿದೆ ಎಂದು ನಿಮಗೆ ಅನಿಸಿದರೆ ಆಗ ನೀವು ಪಾಸಿಟಿವ್ ಆಗಿರಬಹುದು. ನಾನು ಪ್ಲಾನ್ ಮಾಡಿದ್ದೆಲ್ಲವೂ ಬಹಳ ಚೆನ್ನಾಗಿತ್ತು ಎಂದು ನೀವು ಭಾವಿಸಿದರೆ ಅದು ಖಂಡಿತ ಯಶಸ್ವಿಯಾಗಬಹುದು. ನೀವು ಮಾಡಿರುವ ಪ್ಲಾನ್ಗಳು ಒಳ್ಳೆಯ ರೀತಿ ಇರುತ್ತದೆ ಎನ್ನುವುದಕ್ಕೆ ಹೆಚ್ಚು ಸಾಧ್ಯತೆಗಳಿವೆ. ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರದು. ಬದಲಿಗೆ ಹೀಗೆ ಯೋಚಿಸಿ, ನಾನು ಪರಿಪೂರ್ಣನಾಗಲು ಸಾಧ್ಯವಿಲ್ಲ, ಆದರೆ ನಾನು ದಿನೇ ದಿನೇ ಉತ್ತಮವಾಗುತ್ತಾ ಹೋಗುತ್ತೇನೆ. ನಾನು ಮಾಡುವ ಪ್ರತಿ ಕೆಲಸದಲ್ಲಿ ನನ್ನ ಅತ್ಯುತ್ತಮವಾದುದನ್ನು ನೀಡುತ್ತೇನೆ. ನನ್ನಿಂದ ಇದು ಸಾಧ್ಯ. ಹೀಗೆ ಸಕಾರಾತ್ಮಕವಾಗಿರಿ. ಈ ಎಲ್ಲವನ್ನು ಮಾಡಿ ರಿಸ್ಕ್ ತೆಗೆದುಕೊಳ್ಳಿ. ರಿಸ್ಕ್ ತೆಗೆದುಕೊಳ್ಳದೆ ಜೀವನದಲ್ಲಿ ನಾವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಇದರಿಂದ ಯಶಸ್ಸು ಕಾಣಬಹುದು. ಚಿಂತೆ ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಧನ್ಯವಾದಗಳು. ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ.